ಹುಸಿಯಾದ ಬೆಂಬಲದ ನಿರೀಕ್ಷೆಯಲ್ಲಿಯೇ ಪ್ರತಿಭಟನೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಹಿಂದೂಪರ ಸಂಘಟಕರು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದರು. ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ರ್ಯಾಲಿ ವೀರೇಶ್ವರ ವೃತ್ತದಲ್ಲಿ ಮುಕ್ತಾಯಗೊಳಿಸಲಾಯಿತು. ಈ ವೇಳೆ ವೀರೇಶ್ವರ ಪುತ್ಥಳಿಗೆ ಹೂಮಾಲೆ ಹಾಕಿದ ಯುವ ಪ್ರತಿಭಟನಾಕಾರರು ಯತ್ನಾಳ್ ಉಚ್ಚಾಟನೆಗೆ ಕಾರಣರಾದ ಮಾಜಿ ಶಾಸಕ ಎಸ್ ಪಾಟೀಲ್ ನಡಹಳ್ಳಿ, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಧಿಕ್ಕಾರ ಕೂಗಿ ಯುವ ಮುಖಂಡರಾದ ಗಂಗನಗೌಡ ಮಾತನಾಡಿ ಪಂಚಮಸಾಲಿ ಸಮಾಜದ ಒಬ್ಬ ಮುಖಂಡ ಯತ್ನಾಳ್ ಅವರನ್ನ ರಾಜಕೀಯ ಸಮೇತ ಮುಗಿಸುವ ತಂತ್ರ ಎಣದಿದ್ದು ನಮ್ಮ ಸಮಾಜವನ್ನ ತುಳಿಯುವ ಕೆಲಸ ನಡೆದಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಪಂಚಮಸಾಲಿ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಹ್ಯ ಬೆಂಬಲ ನೀಡಿರಬಹುದು. ಆದರೂ ನಡಹಳ್ಳಿ ಅವರಿಗೆ 2028ರ ಚುನಾವಣೆಯಲ್ಲಿ ಯತ್ನಾಳ್ ಏನೆಂಬುದನ್ನ ತೋರಿಸಿಕೊಡುತ್ತೇವೆ ಎಂದು ಪ್ರತಿಭಟನೆಯಿಂದ ದೂರ ಉಳಿದ ಸಮಾಜದ ಮುಖಂಡರಿಗೆ ಸವಾಲು ಹಾಕಿದರು. ಕಾಂಗ್ರೆಸ್ನ ಹಾಗೂ ಸಮಾಜದ ಯುವ ಮುಖಂಡರಾದ ಸಂಗಮೇಗೌಡ, ಗಂಗನಗೌಡ, ಮಾಜಿ ಶಾಸಕ ನಡಹಳ್ಳಿ ಅವರ ತಂತ್ರದ ವಿರುದ್ಧ ರೊಚ್ಚಿಗಿದ್ದು ಮಾತನಾಡಿದ ಅವರು, ನಡಹಳ್ಳಿ ಅವರೇ, ನಿಮ್ಮ ಕುತಂತ್ರಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ನೀಡುತ್ತೇವೆ. ತಾವು ನಮ್ಮ ಸಮಾಜದ ಬಗ್ಗೆ ನಾಯಕ ಯತ್ನಾಳ್ಗೆ ತಾವು ನಮ್ಮ ಸಮಾಜದ ಒಬ್ಬ ನಾಯಕ ಯತ್ನಾಳ್ಗೆ ಹಿಂದೂ ಹುಲಿ ಎಂದು ಲೇವಡಿ ಮಾಡಿದ್ದು ಅಷ್ಟೇ ಅಲ್ಲದೆ ಪ್ರತಿಭಟನೆಗೆ ಯಾರೂ ಹೋಗದಂತೆ ತಂತ್ರ ಎಣೆದಿದ್ದೀರಿ. ತಾಕತ್ತಿದ್ರೆ 2028ರ ಚುನಾವಣೆಯಲ್ಲಿ ಗೆದ್ದು ತೋರಿಸಿ ಎಂದು ಸವಾಲು ಹಾಕಿದರು. ಹಾಲಿನ ಅಭಿಷೇಕ. ಉಚ್ಚಾಟಿತ ಯತ್ನಾಳ್ ಅವರ ಭಾವಚಿತ್ರಕ್ಕೆ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡುವ ಮೂಲಕ ಯಡಿಯೂರಪ್ಪ, ಮಾಜಿ ಶಾಸಕ ನಡಹಳ್ಳಿ ಹಾಗೂ ವಿಜಯೇಂದ್ರ ಅವರ ಭಾವಚಿತ್ರವನ್ನು ಸುಡುವ ಮೂಲಕ ಆಕ್ರೋಶ ಹೊರಹಾಕಿದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಗಿ, ನಾಲತ್ವಾಡ್. ತಮ್ಮ ಸ್ವತಂತ್ರ ಬುದ್ಧಿಯಿಂದ ನಮ್ಮ ಬಲಿಕೊಡುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಯತ್ನಾಳ ಕೇವಲ ಒತ್ತಾಡಿಲ್ಲ, ಇಡೀ ಆತನಿಂದ ಇಡೀ ಸಮಸ್ತ ಪಂಚಮಸಾಲ ಭಾಗದಂತಹ ಯಾವತ್ತಿದ್ರು ನಾವು ಕೆಟ್ಟವರಿಲ್ಲ. ನಮ್ಮ ಯಾವುದೇ ವ್ಯಕ್ತಿಯ ವಿರುದ್ಧ ಹೋರಾಟವಿಲ್ಲ. ಇದು ಹೋರಾಟ ನಮ್ಮ ಪಂಚಮಸಾಲಿಯ ಒಂದು ಸ್ವಾಭಿಮಾನದ ಒಂದು ಪ್ರಶ್ನೆ. ಇದು ಯತ್ನಾಳವರು ಇಬ್ಬರು ಇದ್ದಾರೆ. ಯಾವ ಒಬ್ಬ ರಾಜಕಾರಣಿ ಕೈ ಮಾಡಿ ತೋರಿಸಿದ್ರೆ, ಯಾರು ಪಂಚಮಸಾಲಿಗೆ ಮೀಸಲಾಗಿ ಅವರ ಒಂದು ತನ ಮನವನ್ನು ಘರ್ಪಿಸ್ತಾ ಅಂದ್ರೆ ಅದಕ್ಕೆ ಯಾರು ಒಂದಪ್ಪ ಅಂದವರು ನಮ್ಮ ಸನ್ಮಾನ್ಯ ಶ್ರೀ ಯತ್ನಾಳ್ ಬಸನಗೌಡ ಅವರು. ನಾವು ಯಾವ ಕಾಲಕ್ಕೂ ಯತ್ನಾಳ್ ಅವರನ್ನ ಬಿಟ್ಟು ಕೊಡುವುದಿಲ್ಲ. ಒಂದು ವಿಷಯ ಹೇಳ್ತೀನಿ, ನಮ್ಮ ನಾಯಕರು ಕೇವಲ ಔಷಧಕ್ಕೆ ಮೇಲೆ ಕೈ ಹಚ್ಚಿ ಆರಾಮಾಗಿದೆ ಅಂತಂದ್ರೆ ಮುಂದಿನ ದಿನಮಾನಗಳಿಗೂ ನಿಮಗೂ ಬರುವುದು ಅಂತ ನೆನಪಿರಲ್ಲ. ನಾನು ದಯವಿಟ್ಟು ಕೇಳ್ಕೊಳ್ತೇನೆ, ನಮ್ಮೆಲ್ಲ ಬಂಧುಗಳಲ್ಲಿ ಕೇವಲ ಒಬ್ಬ ವ್ಯಕ್ತಿ ಅವರನ್ನು ಒಂದು ಪಕ್ಷದ ಒಂದು ಗುರುತಿನ ಮೇಲೆ ನೀವು ಗುರುತಿಸಬೇಡ್ರಿ. ನಮ್ಮ ಬೃಹತ್ ವಿಶಾಲವಾದಂತಹ ಪಂಚಮಸಾಲಿಯ ನಾಯಕರು ಎಲ್ಲರೂ ಒಗ್ಗಟ್ಟಾಗಿ ಯತ್ನ ಅವರನ್ನು ಬೆಂಬಲಿಸಬೇಕಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮಾಡಿದ್ರೆ ಈ ಒಂದು ಸಮಾಜ ಒಂದು ಬರ್ತದೆ. ಯಾರು ಏನೋ ಕ್ರೀಡೆಗಳಂತೆ ಮೂಲಕ ಸರ್ಕಾರ ಅನ್ನೋ ಹಾಗಾಗಿದೆ. BY ವಿಜಯೇಂದ್ರ ಅವರೇ ಹಾಗೂ ಇಲ್ಲೇ ನಮ್ಮ ಮಾಜಿ MLA ಆಗಿರುವಂತ ನಡಹಳ್ಳಿ ಅವರಿಗೆ ಈ ಮೂಲಕ ಒಂದು ನಮ್ಮ ಹಿಂದೂಪರ ಸಂಘಟನೆಗಾರರು, ಹಿಂದೂಪರ ಹೋರಾಟಗಾರರ ಮುಖಾಂತರ ಒಂದು ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಮಾಜಿ MLA ಅವರೇ, ನೀವು ಇಲ್ಲಿ ಇದ್ದಂತ ಪಂಚಮಸಾಲಿ ಹೋರಾಟಗಾರರಿಗೆ ನೀವು ಫೋನ್ ಮೂಲಕ ಹೇಳಿಬಿಟ್ಟು ಯಾವುದೇ ರೀತಿಯ ರ್ಯಾಲಿ ಮಾಡಬಾರ್ದು, ಯಾವುದೇ ರೀತಿಯ ಅಸಭ್ಯವಾಗಿ ನಾನು ಫೋಟೋ ಹಾಕ್ಬಾರ್ದು ಅಂತಂದು ಹೇಳಿದ ತಕ್ಷಣ ಹಿಂದುವಿನ ಶಕ್ತಿ ಕುಗ್ಗುತ್ತಂತಂದು ನೀವು ತಿಳಿದಿದ್ರೆ ಇದು ತಪ್ಪು ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಡಹಳ್ಳಿ ಅವರೇ, ನಿನಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನೀನು ಗಂಡಸ್ ಮಗನೇ ಆಗಿದ್ರೆ ನಮ್ಮ ಯತ್ನಾಳ್ ಗೌಡ್ರಿಗೆ ಹುಸಿಯಾದ ಬೆಂಬಲದ ನಿರೀಕ್ಷೆಯಲ್ಲಿಯೇ ಪ್ರತಿಭಟನೆ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಹಿಂದೂಪರ ಸಂಘಟಕರು ಪ್ರತಿಭಟನಾ ರ್ಯಾಲಿ ಹಮ್ಮಿಕೊಂಡಿದ್ದರು. ಬಸವೇಶ್ವರ ವೃತ್ತದಿಂದ ಆರಂಭಗೊಂಡ ರ್ಯಾಲಿ ವೀರೇಶ್ವರ ವೃತ್ತದಲ್ಲಿ ಮುಕ್ತಾಯಗೊಳಿಸಲಾಯಿತು. ಈ ವೇಳೆ ವೀರೇಶ್ವರ ಪುತ್ಥಳಿಗೆ ಹೂಮಾಲೆ ಹಾಕಿದ ಯುವ ಪ್ರತಿಭಟನಾಕಾರರು ಯತ್ನಾಳ್ ಉಚ್ಚಾಟನೆಗೆ ಕಾರಣರಾದ ಮಾಜಿ ಶಾಸಕ ಎಸ್
ಎಸ್ ಪಾಟೀಲ್ ನಡಹಳ್ಳಿ, ಮಾಜಿ ಸಿಎಂ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ವಿರುದ್ಧ ಧಿಕ್ಕಾರ ಕೂಗಿ ಯುವ ಮುಖಂಡರಾದ ಗಂಗನಗೌಡ ಮಾತನಾಡಿ ಪಂಚಮಸಾಲಿ ಸಮಾಜದ ಒಬ್ಬ ಮುಖಂಡ ಯತ್ನಾಳ್ ಅವರನ್ನ ರಾಜಕೀಯ ಸಮೇತ ಮುಗಿಸುವ ತಂತ್ರ ಎಣದಿದ್ದು ನಮ್ಮ ಸಮಾಜವನ್ನ ತುಳಿಯುವ ಕೆಲಸ ನಡೆದಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಪಂಚಮಸಾಲಿ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಾಹ್ಯ ಬೆಂಬಲ ನೀಡಿರಬಹುದು. ಆದರೂ ನಡಹಳ್ಳಿ ಅವರಿಗೆ 2028ರ ಚುನಾವಣೆಯಲ್ಲಿ ಯತ್ನಾಳ್ ಏನೆಂಬುದನ್ನ ತೋರಿಸಿಕೊಡುತ್ತೇವೆ ಎಂದು ಪ್ರತಿಭಟನೆಯಿಂದ ದೂರ ಉಳಿದ ಸಮಾಜದ ಮುಖಂಡರಿಗೆ ಸವಾಲ್ ಹಾಕಿದರು. ಕಾಂಗ್ರೆಸ್ನ ಹಾಗೂ ಸಮಾಜದ ಯುವ ಮುಖಂಡರಾದ ಸಂಗಮೇಗೌಡ, ಗಂಗನಗೌಡ, ಮಾಜಿ ಶಾಸಕ ನಡಹಳ್ಳಿ ಅವರ ತಂತ್ರದ ವಿರುದ್ಧ ರೊಚ್ಚಿಗಿದ್ದು ಮಾತನಾಡಿದ ಅವರು, ನಡಹಳ್ಳಿ ಅವರೇ, ನಿಮ್ಮ ಕುತಂತ್ರಕ್ಕೆ ಮುಂದಿನ ದಿನಗಳಲ್ಲಿ ಉತ್ತರ ನೀಡುತ್ತೇವೆ. ತಾವು ನಮ್ಮ ಸಮಾಜದ ಬಗ್ಗೆ ನಾಯಕ ಯತ್ನಾಳ್ಗೆ ತಾವು ನಮ್ಮ ಸಮಾಜದ ಒಬ್ಬ ನಾಯಕ ಯತ್ನಾಳ್ಗೆ ಹಿಂದೂ ಹುಲಿ ಎಂದು ಲೇವಡಿ ಮಾಡಿದ್ದು ಅಷ್ಟೇ ಅಲ್ಲದೆ ಪ್ರತಿಭಟನೆಗೆ ಯಾರು ಹೋಗದಂತೆ ತಂತ್ರ ಎಣದಿದ್ದೀರಿ. ತಾಕತ್ತಿದ್ರೆ 2028ರ ಚುನಾವಣೆಯಲ್ಲಿ ಗೆದ್ದು ತೋರಿಸಿ ಎಂದು ಸವಾಲು ಹಾಕಿದರು. ಹಾಲಿನ ಅಭಿಷೇಕ ಉಚ್ಚಾಟಿತ ಯತ್ನಾಳ್ ಅವರ ಭಾವಚಿತ್ರಕ್ಕೆ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡುವ ಮೂಲಕ ಯಡಿಯೂರಪ್ಪ, ಮಾಜಿ ಶಾಸಕ ನಡಹಳ್ಳಿ ಹಾಗೂ ವಿಜಯೇಂದ್ರ ಅವರ ಭಾವಚಿತ್ರವನ್ನ ಸುಡುವ ಮೂಲಕ ಘೋಷಣೆ ಹಾಕಿದ್ರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸಿಗೆ ಎಲ್ಲ ನನ್ನ ಹಿಂದೂ ನಾಯಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ಅದೇ ರೀತಿಯಾಗಿ ಇದು ಬಿಜೆಪಿ ಸರ್ಕಾರ ಹೇಗಾಗಿದೆಯಪ್ಪ ಅಂದ್ರ ತಂದೆ ಮಗನ ಸರ್ಕಾರ ಆಗಿದೆ. ಮುಂದಿನ ದಿನಮಾನದಲ್ಲಿ ಇದು ಬಿಜೆಪಿ ಸರ್ಕಾರ, ಯಡಿಯೂರಪ್ಪನ ಸರ್ಕಾರ ಹಾಗೂ BY ವಿಜಯೇಂದ್ರ ಸರ್ಕಾರ ಆಗಿದೆ. ಹಲೋ, BY ವಿಜಯೇಂದ್ರ ಅನ್ನೋ ಸರ್ಕಾರ ಆಗಿದೆ. ವಿಜಯೇಂದ್ರ ಅವರ ಸರ್ಕಾರ ಅನ್ನೋ ಹಾಗಾಗಿದೆ. BY ವಿಜಯೇಂದ್ರ ಅವರೇ ಹಾಗೂ ಇಲ್ಲಿ ನಮ್ಮ ಮಾಜಿ MLA ಆಗಿರುವಂತ ನಡಹಳ್ಳಿ ಅವರಿಗೆ ಈ ಮೂಲಕ ಒಂದು ನಮ್ಮ ಹಿಂದೂಪರ ಸಂಘಟನೆಗಾರರು, ಹಿಂದೂಪರ ಹೋರಾಟಗಾರರ ಮುಖಾಂತರ ಒಂದು ಕಿವಿ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಈ ಮಾಜಿ MLA ಅವರೇ, ನೀವು ಇಲ್ಲಿ ಇದ್ದಂತ ಪಂಚಮಸಾಲಿ ಹೋರಾಟಗಾರರಿಗೆ ನೀವು ಫೋನ್ ಮೂಲಕ ಹೇಳಿಬಿಟ್ಟು ಯಾವುದೇ ರೀತಿಯ ರ್ಯಾಲಿ ಮಾಡಬಾರ್ದು, ಯಾವುದೇ ರೀತಿಯ ಅಸಭ್ಯವಾಗಿ ನಾನು ಫೋಟೋ ಹಾಕ್ಬಾರ್ದು ಅಂತಂದು ಹೇಳಿದ ತಕ್ಷಣ ಹಿಂದುವಿನ ಶಕ್ತಿ ಕುಗ್ಗುತ್ತಂತಂದು ನೀವು ತಿಳಿದಿದ್ರೆ ಇದು ತಪ್ಪು ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಡಹಳ್ಳಿ ಅವರೇ, ನಿನ್ಗೆ ಓಪನ್ ಆಗಿ ಚಾಲೆಂಜ್ ಮಾಡ್ತೀನಿ. ನೀನು ಗಂಡಸ ಮಗನೇ ಆಗಿದ್ರೆ ನಮ್ಮ ಯತ್ನಾಳ್ ಗೌಡ್ರಿಗೆ ಗಂಡು ಅವನು ಹುಲಿ ಅಲ್ಲ ಇಲಿ ಅಂತಂದು ಒಂದ್ ಮಾತನ್ನು ಹೇಳಕ್ ಇಷ್ಟಪಡ್ತಿರಲ್ಲ. ನಿಮ್ಮದು 224 ಮತಕ್ಷೇತ್ರದಲ್ಲಿ ಯಾವುದೇ ಮತಕ್ಷೇತ್ರಕ್ಕೂ ಹೋಗ್ಬಿಟ್ಟು ಇವತ್ತು ಯತ್ನಾಳ್ ಗೌಡ್ರು ಏನಂತಾರೆ, ಹಿಂದೂ ತಾಯ್ನಾಡಲ್ಲಿ ಹುಟ್ಟಿ ತಾಯ್ನಾಡಿಗೆ ಹಿಂದೂ ತಾಯಿಗೆ ಯಾರು ಮೋಸವನ್ನು ಮಾಡುತ್ತಾರೋ ಹಿಂದೂ ದ್ರೋಹಿಗಳಿಗೆ, ಹಿಂದುತ್ವದಲ್ಲಿ ಇದ್ದಂತ ಹಿಂದೂ ದ್ರೋಹಿಗಳಿಗೆ ನನಗೆ ಓಟು ಬೇಡ ಅನ್ನೋ ಒಂದು ಓಪನ್ ಚಾಲೆಂಜ್ ಮಾಡ್ತಾರೆ. ಅದೇ ರೀತಿಯಾಗಿ ನಡಹಳ್ಳಿ ಅವರೇ, ನೀವು 224 ಮತಕ್ಷೇತ್ರದಲ್ಲಿ ಹೋಗಿ ಯಾವುದೇ ಪ್ರತಿಯೊಂದು ಮತಕ್ಷೇತ್ರನೂ ಹಾಕೊಳ್ಳಿ. ಆ ಮತಕ್ಷೇತ್ರದಲ್ಲಿ ಹೋಗಿ ನನಗೆ ಹಿಂದೂ ಓಟು ಬೇಡಪ್ಪ, ನನಗೆ ಬೇರೆ ಓಟು ಬೇಕು ಅನ್ನೋ ಒಂದು ಮಾತನ್ನು ಹೇಳ್ಬಿಟ್ಟು ನೀವು ಗೆದ್ದು ಬಾ, ಅವತ್ತೇ ನನ್ನನ್ನು ಹುಲಿಯೊಂದು ಆಯ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಯತ್ನಾಳ್ ಗೌಡ್ರ ಬಗ್ಗೆ ಅದು ಹುಲಿ ಅಲ್ಲ ಇಲ್ಲಿ ಅನ್ನೋ ಮಾತನ್ನು ಹೇಳಿದ್ರೆ ಇದು ಸರಿ ಹೋಗಲ್ಲ. ಪಂಚಮಸಾಲಿ ಹೋರಾಟ ಹೇಗಿದೆ ಅನ್ನೋದು ನಿನಗೆ 2018ರಲ್ಲಿಯೂ ಕೂಡ ಗುರುತು ಮಾಡಿ ಕೊಟ್ಟಿದೀವಿ ನಾವು. ಪಂಚಮಸಾಲಿ ಹುಲಿಗಳು ಎತ್ತುಕೊಂಡ್ರೆ ಅದು ಹುಲಿ ಆಗಿರ್ತದ. ಅದೇ ರೀತಿಯಾಗಿ ಪಂಚಮಸಾಲಿ ಹುಲಿಗಳು ಮುಂದೆ ಗುಡುಗಿದ್ರೆ ಪುಣಿಯಲ್ಲಿರುವ ಸ್ಮಶಾನದಲ್ಲಿರುವಂತ ಒಂದು ಹೆಣ ಆಗಿರ್ತಿ ಅನ್ನೋ ಮಾತನ್ನು ಹೇಳಕ್ ಇಷ್ಟಪಡ್ತೀನಿ. Yeah,